ಪ್ರಮುಖವಾದ ಒಂದು ಪ್ರಶ್ನೆಯನ್ನು ಪರಿಶೀಲಿಸಲು ಬಂದಿದ್ದೇವೆ. ವಿಷಯವೇನೆಂದರೆ ಜೋಡಿದಾರ್ ಅಥವಾ ಜೋಡಿ ಗ್ರಾಮ. ಇದರ ಮೂಲಕ SC ಮತ್ತು ST ಜನಾಂಗಕ್ಕೆ ಬಂದ ಜಮೀನುಗಳ ಮೇಲೆ PTCL ಆಕ್ಟ್ ಅನ್ವಯವಾಗುತ್ತದೆಯೇ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ವಿಚಾರ ತಿಳಿಯೋಣ. ಸಾಮಾನ್ಯವಾಗಿ ಜನರು ಎಲ್ಲ SC ಮತ್ತು ST ಜಮೀನುಗಳಿಗೂ PTCL ಅನ್ವಯವಾಗುತ್ತದೆ ಎಂದು ಅದನ್ನು ಒಪ್ಪುವುದಿಲ್ಲ. ಕಾರಣ, ಪ್ರತಿಯೊಂದು ಜಮೀನಿನ ಸ್ವರೂಪ, ಮೂಲ ದಾಖಲೆಗಳು ಹಾಗೂ ನೀಡಲಾದ ಷರತ್ತುಗಳ ಆಧಾರದ ಮೇಲೆ ಮಾತ್ರ ಈ ವಿಷಯವನ್ನು ನಿರ್ಧರಿಸಲಾಗುತ್ತದೆ. ನ್ಯಾಯಾಲಯಗಳ ತೀರ್ಪುಗಳು ಸ್ಪಷ್ಟವಾಗಿ ಹೇಳುತ್ತವೆ, ಗ್ರಾಂಟೆಡ್ ಲ್ಯಾಂಡ್ ಇದ್ದಾಗ ಮಾತ್ರ PTCL ಆಕ್ಟ್ ಅನ್ವಯವಾಗುತ್ತದೆ ಎಂದು. ಹಾಗಾದರೆ ಜೋಡಿದಾರ್ ಜಮೀನು ನಿಜವಾಗಿಯೂ ಗ್ರಾಂಟ್ ಆಗಿದೆಯೇ ಅಥವಾ ಅದು ಕೇವಲ ಅಧಿಕಾರದಲ್ಲಿ ಇದ್ದಾಗ ಮಾತ್ರ ಆಗಿರುವಂತ ಅಧಿಕಾರಾವಧಿ ಆಧಾರಿತ ಹಿಡುವಳಿ ಆಗಿದೆಯೇ? ಇದರ ಬಗ್ಗೆ ತಿಳಿಯಬೇಕಾಗುತ್ತದೆ. ಮತ್ತು ಇಂದು ನಾವು ಕಾನೂನು ದಾಖಲೆಗಳು ಮತ್ತು ನ್ಯಾಯಾಲಯದ ತೀರ್ಪುಗಳ ಆಧಾರದ ಮೇಲೆ ಈ ವಿಷಯದ ಸಂಪೂರ್ಣ ಸತ್ಯವನ್ನು ವಿಶ್ಲೇಷಿಸೋಣ. ಈ ನಿಟ್ಟಿನಲ್ಲಿ ಯಾರು ಈಗ ನಮ್ಮ JVM ಕನ್ನಡ ಕಾನೂನು ಅರಿವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರೆಲ್ಲರೂ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿಕೊಳ್ಳಿ. ಈ ನಿಟ್ಟಿನಲ್ಲಿ ಜೋಡಿದಾರ್ ಗ್ರಾಮ ಅಥವಾ ಜೋಡಿದಾರ್ ಜಮೀನುಗಳ ಬಗ್ಗೆ ಹೇಳುವುದಾದರೆ, ಇದು ಯಾವಾಗ ಪ್ರಾರಂಭವಾಯಿತು ಮತ್ತು ಯಾವಾಗ ರದ್ದುಗೊಂಡಿತು ಎಂಬುದರ ಬಗ್ಗೆ ಮೊದಲು ತಿಳಿಯಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಜೋಡಿದಾರ್ ಅಥವಾ ಜೋಡಿ ಗ್ರಾಮ ಪದ್ಧತಿ ನಮ್ಮ ಭಾರತದ ಸ್ವಾತಂತ್ರ್ಯಕ್ಕೂ ಮುನ್ನದ, ಅಂದರೆ ಸ್ವಾತಂತ್ರ್ಯದ ಮುಂಚೆ ಇದ್ದಂತಹ ಭೂ ವ್ಯವಸ್ಥೆಯ ಭಾಗವಾಗಿರುತ್ತದೆ. ಮುಖ್ಯವಾಗಿ ಬ್ರಿಟಿಷ್ ಆಡಳಿತ ಕಾಲದಲ್ಲಿ, ಅಂದರೆ 18ರಿಂದ 19ನೇ ಶತಮಾನದಲ್ಲಿ ರೂಪುಗೊಂಡ ಟೆನ್ಯೂರ್ ವ್ಯವಸ್ಥೆ ಆಗಿತ್ತು. ಟೆನ್ಯೂರ್ ಅಂದರೆ ಅಧಿಕಾರಾವಧಿ ಆಧಾರಿತ ಹಿಡುವಳಿ ಅಂತ. ಈ ಅವಧಿಯಲ್ಲಿ ಈ ವ್ಯವಸ್ಥೆ ಇತ್ತು. ಈ ನಿಟ್ಟಿನಲ್ಲಿ ಜೋಡಿ ಅಂದರೆ ಜಮೀನಿನ ಮೇಲೆ ನಿಗದಿತ ಸ್ಥಿರ ಭೂಮಿಯ ತೆರಿಗೆ. ಜೋಡಿ ಅಂದರೆ ನಿಗದಿತ ಸ್ಥಿರ ಭೂಮಿಯ ತೆರಿಗೆ ಸರ್ಕಾರಕ್ಕೆ ಪಾವತಿಸುವ ವ್ಯವಸ್ಥೆಯನ್ನು ಜೋಡಿ ಅಂದರೆ ಜೋಡಿದಾರ್ ಎಂದು ಕರೆಯುತ್ತಾರೆ. ಈ ಪದ್ಧತಿ ಮೈಸೂರು ಸಂಸ್ಥಾನ ಹಾಗೂ ಮದ್ರಾಸ್ ಪ್ರೆಸಿಡೆನ್ಸಿ ಪ್ರದೇಶಗಳಲ್ಲಿ ವಿವಿಧ ರೂಪಗಳಲ್ಲಿ ಪ್ರಚಲಿತ ಇತ್ತು. ಇದನ್ನು ಇನಾಮ್ ಅಥವಾ ಸರ್ವಿಸ್ ಟೆನ್ಯೂರ್ ಸ್ವರೂಪದ ಹಕ್ಕುಗಳೊಂದಿಗೆ ಸಂಬಂಧಿಸಿ ನೋಡಲಾಗುತ್ತಿತ್ತು. ಆಗಿನ ಕಾಲದಲ್ಲಿ ಸರ್ವಿಸ್ ಟೆನ್ಯೂರ್ ಸ್ವರೂಪದ ಹಕ್ಕುಗಳೊಂದಿಗೆ ಸಂಬಂಧಿಸಿ ನೋಡಲಾಗುತ್ತಿತ್ತು. ತದನಂತರ ಸ್ವಾತಂತ್ರ್ಯದ ನಂತರ ಭೂ ಸಂಸ್ಕರಣೆ ನೀತಿಗಳ ಅನ್ವಯವಾಗಿ ಕರ್ನಾಟಕದಲ್ಲಿ ವಿಶೇಷವಾಗಿ ಮೈಸೂರು ಇನಾಮ್ಸ್ ಅಬಾಲಿಷನ್ ಆಕ್ಟ್ 1954 ಮತ್ತು ಮೈಸೂರು ಇನಾಮ್ಸ್ ಅಬಾಲಿಷನ್ ಆಕ್ಟ್ 1955 ಈ ಕಾನೂನುಗಳ ಮೂಲಕ ಈ ಜೋಡಿ ಇನಾಮ್ ಪದ್ಧತಿಗಳನ್ನು ರದ್ದುಗೊಳಿಸಿ ಭೂ ಹಕ್ಕುಗಳನ್ನು ರಾಜ್ಯದ ಅಧೀನಕ್ಕೆ ಪಡೆದುಕೊಳ್ಳಲಾಯಿತು. ನಂತರ ಅರ್ಹ ವ್ಯಕ್ತಿಗಳಿಗೆ ಅಕ್ಯುಪೆನ್ಸಿ ರೈಟ್ಸ್ ರೂಪದಲ್ಲಿ ಕಾನೂನುಬದ್ಧವಾಗಿ ಮಂಜೂರು ಮಾಡಲಾಯಿತು. ಈ ನಿಟ್ಟಿನಲ್ಲಿ ಈ ರೀತಿಯಾಗಿ ದೊರೆತ ಹಕ್ಕುಗಳನ್ನು ನೇರ ಸರ್ಕಾರಿ ಗ್ರಾಂಟ್ ಎಂದು ಪರಿಗಣಿಸಲಾಗುವುದಿಲ್ಲ. ಇದು ಮುಖ್ಯವಾದ ವಿಷಯ. ಈ ರೀತಿಯಾಗಿ ಅಕ್ಯುಪೆನ್ಸಿ ರೈಟ್ಸ್ ಮೂಲಕ ಬಂದಿರುವಂತ ಜಮೀನುಗಳ ಹಕ್ಕುಗಳನ್ನು ನೇರ ಸರ್ಕಾರಿ ಗ್ರಾಂಟ್ ಎಂದು ಪರಿಗಣಿಸಲಾಗುವುದಿಲ್ಲ. ಅವು ಸ್ಟ್ಯಾಚ್ಯುಟರಿ ರೀಗ್ರಾಂಟ್ ಅಥವಾ ಅಕ್ಯುಪೆನ್ಸಿ ರೈಟ್ ಆಗಿದ್ದು, ಇಂತಹ ಜಮೀನುಗಳ ಮೇಲೆ PTCL ಕಾಯ್ದೆಯ ಅನ್ವಯತೆ ಪ್ರತ್ಯೇಕವಾಗಿ ಮೂಲ ದಾಖಲೆಗಳು ಮತ್ತು ಹಕ್ಕಿನ ಸ್ವರೂಪವನ್ನು ಪರಿಶೀಲಿಸಿ ನಿರ್ಧರಿಸಬೇಕಾದ ಕಾನೂನು ವಿಷಯವಾಗಿದೆ. ಈ ನಿಟ್ಟಿನಲ್ಲಿ PTCL ಆಕ್ಟ್ ಎಂದರೆ ಏನು ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದ ವಿಚಾರವೇ. ಈ ನಿಟ್ಟಿನಲ್ಲಿ ಈಗ ನಾವು ಕಾನೂನು ದೃಷ್ಟಿಯಿಂದ PTCL ಆಕ್ಟ್ ಅನ್ನು ಅರ್ಥ ಮಾಡಿಕೊಳ್ಳಬೇಕು ಅಂದರೆ, ಇದು ವಿಶೇಷವಾಗಿ
SC/ST ಜನಾಂಗಕ್ಕೆ ಸರ್ಕಾರದಿಂದ ನೀಡಲಾದ ಜಮೀನುಗಳನ್ನು ರಕ್ಷಿಸಲು ರೂಪುಗೊಂಡಿರುವ ಕಾಯ್ದೆ ಆಗಿದ್ದು, ಇದು PTCL ಆಕ್ಟ್ 1978 ಅಂದ್ರೆ 1978ರಲ್ಲಿ ರೂಪುಗೊಂಡಿರುವಂತಹ ಕಾಯ್ದೆ ಆಗಿರುತ್ತೆ. ಇಂತಹ PTCL ಜಮೀನುಗಳನ್ನು ಅಕ್ರಮವಾಗಿ ಮಾರಾಟ ಮಾಡುವುದು ಅಥವಾ ವರ್ಗಾವಣೆ ಮಾಡುವುದು ನಡೆಯದಂತೆ ತಡೆಯುವುದು ಮತ್ತು ಆಗಿರುವ ಅನಧಿಕೃತ ವರ್ಗಾವಣೆಗಳನ್ನು ರದ್ದುಪಡಿಸುವುದು ಮತ್ತು ವಿಶೇಷವಾಗಿ ಸೆಕ್ಷನ್ 3 ಸಬ್ಕ್ಲಾಸ್ 1 and B ಪ್ರಕಾರ ಗ್ರಾಂಟೆಡ್ ಲ್ಯಾಂಡ್ ಎಂದರೆ ಸರ್ಕಾರದಿಂದ ನೀಡಲಾದ ಜಮೀನು ಆಗಿದ್ದು, ಅದರಲ್ಲಿ ಸ್ಪಷ್ಟವಾಗಿ ನಾನ್ ಎಲಿನೇಷನ್ ಕಂಡೀಷನ್ ಅಂದರೆ ಮಾರಾಟ ಅಥವಾ ವರ್ಗಾವಣೆ ಮಾಡುವುದಕ್ಕೆ ನಿರ್ಬಂಧ ವಿಧಿಸಲಾಗಿರಬೇಕು. ಆದ್ದರಿಂದ ಯಾವುದೇ ಜಮೀನು ಮೇಲೆ PTCL ಆಕ್ಟ್ ಅನ್ವಯವಾಗಬೇಕಾದರೆ ಅದು ಸರ್ಕಾರಿ ಗ್ರಾಂಟ್ ಆಗಿರಬೇಕು ಮತ್ತು ಅದರೊಂದಿಗೆ ಮಾರಾಟ ನಿಷೇಧದ ಷರತ್ತು ಇರುವುದನ್ನು ದಾಖಲೆಗಳ ಮೂಲಕ ಸಾಬೀತುಪಡಿಸಬೇಕು. ಈ ನಿಟ್ಟಿನಲ್ಲಿ ನಮಗೆ ಎದ್ದು ಕಾಣುವ ಪ್ರಮುಖ ಕಾನೂನು ಪ್ರಶ್ನೆ ಎಂದರೆ, ಈ ಜೋಡಿದಾರ್ ಜಮೀನಿಗೂ ಮತ್ತು PTCL ಆಕ್ಟ್ ಜಮೀನಿಗೂ ಮಧ್ಯೆ ಕಾಣುವಂತ ಮುಖ್ಯ ಪ್ರಶ್ನೆ ಏನೆಂದರೆ, ಇದೀಗ ಅತ್ಯಂತ ಪ್ರಮುಖವಾದ ಕಾನೂನು ಪ್ರಶ್ನೆಗೆ ಬರುತ್ತಿದ್ದೇವೆ. ಜೋಡಿದಾರ್ ಅಥವಾ ಜೋಡಿ ಗ್ರಾಮ ಜಮೀನುಗಳನ್ನು ಗ್ರಾಂಟೆಡ್ ಲ್ಯಾಂಡ್ ಎಂದು ಪರಿಗಣಿಸಬಹುದೇ? ಇದು ಮುಖ್ಯವಾದ ಪ್ರಶ್ನೆ. ಇದರ ಸ್ಪಷ್ಟ ಉತ್ತರ ಏನೆಂದರೆ, ಯಾವತ್ತು ಸ್ವಯಂಚಾಲಿತವಾಗಿ ಇದು ಪರಿಗಣಿಸಬಹುದು ಎಂದರೆ ಹೇಳಲಾಗುವುದಿಲ್ಲ. ಯಾಕೆಂದರೆ ಜೋಡಿದಾರ್ ಅಥವಾ ಜೋಡಿ ಗ್ರಾಮ ಜಮೀನುಗಳನ್ನು ಗ್ರಾಂಟೆಡ್ ಲ್ಯಾಂಡ್ ಎಂದು ಪರಿಗಣಿಸಬಹುದು ಎಂದರೆ ಸ್ಪಷ್ಟವಾಗಿ ಸ್ವಯಂಚಾಲಿತವಾಗಿ ಹೇಳಲು ಬರುವುದಿಲ್ಲ. ಯಾಕೆಂದರೆ ಎಲ್ಲ ಜೋಡಿದಾರ್ ಮತ್ತು ಜೋಡಿ ಗ್ರಾಮ ಜಮೀನುಗಳನ್ನು ಗ್ರಾಂಟೆಡ್ ಲ್ಯಾಂಡ್ ಆಗುವುದಿಲ್ಲ. ಇದು ಸಂಪೂರ್ಣವಾಗಿ ಪ್ರತಿಯೊಂದು ಪ್ರಕರಣದ ತತ್ವಾಂಶಗಳು, ಮೂಲ ದಾಖಲೆಗಳು ಹಾಗೂ ಹಕ್ಕಿನ ಮೇಲೆ ಅವಲಂಬಿತವಾಗಿರುತ್ತದೆ. ಜಮೀನು ಸರ್ಕಾರದಿಂದ ಗ್ರಾಂಟ್ ರೂಪದಲ್ಲಿ ನೀಡಲ್ಪಟ್ಟಿದೆಯೇ, ಅದರೊಂದಿಗೆ ನಾನ್ ಎಲಿನೇಷನ್ ಷರತ್ತು ಇದೆಯೇ ಎಂಬುದನ್ನು ಪರಿಶೀಲಿಸಿದ ನಂತರ ಮಾತ್ರ ಇದು PTCL ಆಕ್ಟ್ ಅಡಿಯಲ್ಲಿ ಬರುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸಲಾಗುತ್ತದೆ. ಆದ್ದರಿಂದ ಸಾಮಾನ್ಯ ಕಲ್ಪನೆಯಂತೆ ಇದು ಅಲ್ಲ. ಯಾಕೆಂದರೆ ಕಾನೂನು ದೃಷ್ಟಿಯಲ್ಲಿ ಇದು ಫ್ಯಾಕ್ಟ್ಸ್ ಆಫ್ ಈಚ್ ಕೇಸ್ ಅಂದ್ರೆ ಪ್ರತಿಯೊಂದು ದಾಖಲೆಗಳ ಮೇಲೆ ನಿರ್ಧಾರವಾಗುವಂತಹ ವಿಷಯವಾಗಿದೆ. ಈ ನಿಟ್ಟಿನಲ್ಲಿ ಜೋಡಿದಾರ್ ಜಮೀನು ಮತ್ತು PTCL ಜಮೀನಿಗೆ ಸೇರಿದಂತೆ ಕಾನೂನು ಪರೀಕ್ಷೆ ಮೂಲಕ ಮಾಡುವುದಾದರೆ ಅತ್ಯಂತ ಮುಖ್ಯ ಮಾನದಂಡ ಏನು ಅಂದರೆ, ನ್ಯಾಯಾಲಯಗಳಲ್ಲಿ ನಿರಂತರವಾಗಿ ಒತ್ತಿ ಹೇಳುತ್ತಿರುವ ಅತ್ಯಂತ ಪ್ರಮುಖ ಮಾನದಂಡ ಎಂದರೆ, ಮೊದಲನೆಯದಾಗಿ ಈ ಜಮೀನಿನ ಮೇಲೆ ಒರಿಜಿನಲ್ ಗವರ್ನಮೆಂಟ್ ಗ್ರಾಂಟ್ ಇರುವುದೇ ಇಲ್ಲವೇ ಎಂಬುದು. ಏಕೆಂದರೆ ಸರ್ಕಾರದಿಂದ ನೀಡಲಾದ ಆದೇಶ ಗ್ರಾಂಟ್ ಆರ್ಡರ್ ಇದೆಯೇ ಅಥವಾ ಸಾಗುವಳಿ ಚಿಟ್ ಎಂಬ ಅಧಿಕೃತ ದಾಖಲೆ ಇದೆಯೇ ಎಂಬುದನ್ನು ಪರಿಶೀಲಿಸಬೇಕಾಗುತ್ತದೆ. ಈ ಮೂಲ ದಾಖಲೆಗಳು ಜಮೀನು ಸರ್ಕಾರದಿಂದ ಗ್ರಾಂಟ್ ಆಗಿ ನೀಡಲಾಗಿದೆ ಎಂಬುದನ್ನು ಸಾಬೀತುಪಡಿಸಬೇಕು. ಆದರೆ ಈ ರೀತಿಯ ಯಾವುದೇ ಸ್ಪಷ್ಟ ದಾಖಲೆಗಳು ಇಲ್ಲದಿದ್ದರೆ ಈ ಜಮೀನನ್ನು ಗ್ರಾಂಟೆಡ್ ಲ್ಯಾಂಡ್ ಎಂದು ಪರಿಗಣಿಸಲಾಗುವುದಿಲ್ಲ. ಆದರೆ ಪರಿಣಾಮವಾಗಿ ಅಂತಹ ಸಂದರ್ಭಗಳಲ್ಲಿ PTCL ಆಕ್ಟ್ ಅನ್ವಯವಾಗುವುದಿಲ್ಲ ಎಂಬುದು ನ್ಯಾಯಾಲಯಗಳ ಸ್ಪಷ್ಟ ನಿಲುವಾಗಿದೆ. ಈ ನಿಟ್ಟಿನಲ್ಲಿ ನ್ಯಾಯಾಲಯ ನೀಡುವಂತಹ ಪ್ರಮುಖ ತೀರ್ಪುಗಳ ವಿಶೇಷತೆ ಇಲ್ಲಿ ಗಮನಿಸಬೇಕು. ಈ ವಿಷಯದಲ್ಲಿ ನ್ಯಾಯಾಲಯಗಳ ನಿಲುವು ಅತ್ಯಂತ ಸ್ಪಷ್ಟವಾಗಿದೆ. ಉಚ್ಚ ನ್ಯಾಯಾಲಯಗಳ ತೀರ್ಪುಗಳನ್ನು ಗಮನಿಸಿದರೆ ಪ್ರತಿಯೊಂದು ಜಮೀನನ್ನು ಗ್ರಾಂಟೆಡ್ ಲ್ಯಾಂಡ್ ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಎಂಬುದನ್ನು ಪುನಃ ಒತ್ತಿ ಹೇಳಲಾಗಿದೆ. ಉದಾಹರಣೆಗೆ ನೆಕ್ಕಂಟಿ ರಾಮಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಪ್ರಕರಣದಲ್ಲಿ ವಿಳಂಬ ಅಂದ್ರೆ ಡಿಲೇ ಅಥವಾ ಜಮೀನಿನ ಮೂಲ ಸ್ವರೂಪ ನೇಚರ್ ಆಫ್ ಗ್ರಾಂಟ್ ಅತ್ಯಂತ ಪ್ರಮುಖ ಅಂಶಗಳು ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಹಾಗೆಯೇ BK ಮುನಿರಾಜು ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಪ್ರಕರಣದಲ್ಲಿ ಎಲ್ಲ ಜಮೀನುಗಳು ಗ್ರಾಂಟೆಡ್ ಲ್ಯಾಂಡ್ ಆಗೋದಿಲ್ಲ ಎಂದು ನಿಶ್ಚಿತವಾಗಿ ಹೇಳಲಾಗಿದೆ. ಕರ್ನಾಟಕ ಹೈಕೋರ್ಟ್ ತೀರ್ಪುಗಳನ್ನು ನೋಡಿದರೆ G ಕೃಷ್ಣಪ್ಪ ವರ್ಸಸ್ ಡೆಪ್ಯೂಟಿ ಕಮಿಷನರ್ ಪ್ರಕರಣದಲ್ಲಿ ಜೋಡಿ ಜಮೀನುಗಳನ್ನು ಗ್ರಾಂಟೆಡ್ ಲ್ಯಾಂಡ್ ಎಂದು ಸಮಾನವಾಗಿ ಪರಿಗಣಿಸಲಾಗುವುದಿಲ್ಲ ಎಂದು ಹೇಳಲಾಗಿದೆ. ಹಾಗೆಯೇ ಚಿಕ್ಕಮ್ಮ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಪ್ರಕರಣದಲ್ಲಿ
ಇನಾಮ್ ಜಮೀನುಗಳು ಇನಾಮ್ ಜಮೀನುಗಳಿಗೂ ಗ್ರಾಂಟ್ ಎಂಬುದನ್ನು ಸಾಬೀತುಪಡಿಸುವ ಸ್ಪಷ್ಟ ದಾಖಲೆಗಳಿರಬೇಕು ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಈ ಎಲ್ಲಾ ತೀರ್ಪುಗಳು ಒಟ್ಟಾರೆ ಹೇಳುವ ತತ್ವ ಏನೆಂದರೆ, ಗ್ರಾಂಟ್ ಎಂಬುದು ದಾಖಲೆಗಳ ಮೂಲಕ ಸಾಬೀತಾಗಬೇಕು, ಇಲ್ಲದಿದ್ದರೆ PTCL ಆಕ್ಟ್ ಅನ್ವಯವಾಗುವುದಿಲ್ಲ ಎಂದು ನಿರ್ಧಾರ ಮಾಡಿ ಹೇಳಲಾಗಿದೆ. ಈ ನಿಟ್ಟಿನಲ್ಲಿ ಜನರಲ್ಲಿ ಈಗ ಇರುವಂತಹ ಸಾಮಾನ್ಯವಾದ ತಪ್ಪು ಕಲ್ಪನೆಗಳು ಏನೆಂದರೆ, ಸಮಾಜದಲ್ಲಿ ಬಹಳ ಸಾಮಾನ್ಯವಾಗಿ ಕಂಡುಬರುವ ಒಂದು ದೊಡ್ಡ ತಪ್ಪು ಕಲ್ಪನೆ ಅಂದರೆ, SC/ST ಜನಾಂಗಕ್ಕೆ ಸೇರಿದ ಎಲ್ಲಾ ಜಮೀನುಗಳು ಸ್ವಯಂಚಾಲಿತವಾಗಿ PTCL ಆಕ್ಟ್ ಅಡಿಯಲ್ಲಿ ಬರುತ್ತವೆ ಎಂಬ ನಂಬಿಕೆ. ಆದರೆ ಅದು ಸಂಪೂರ್ಣವಾಗಿ ಕಾನೂನು ವಿರುದ್ಧವಾದ ತಪ್ಪು ಕಲ್ಪನೆ ಆಗಿದೆ. ನ್ಯಾಯಾಲಯಗಳು ಸ್ಪಷ್ಟವಾಗಿ ಹೇಳಿರುವುದು ಏನೆಂದರೆ, ಜಮೀನು ಯಾವ ವ್ಯಕ್ತಿಗೆ ಸೇರಿದೆ ಎಂಬುದಕ್ಕಿಂತ ಮುಖ್ಯವಾದುದು ಅದರ ಮೂಲ ಸ್ವರೂಪ, ಅಂದರೆ ಅದು ಸರ್ಕಾರದಿಂದ ಗ್ರಾಂಟೆಡ್ ಲ್ಯಾಂಡ್ ಆಗಿ ನೀಡಲ್ಪಟ್ಟಿದೆಯೇ ಇಲ್ಲವೇ ಎಂಬುದು. ಆದ್ದರಿಂದ ಕೇವಲ SC ಮತ್ತು ST ವ್ಯಕ್ತಿಯ ಹೆಸರಿನಲ್ಲಿ ಜಮೀನು ಇದೆ ಎಂಬ ಕಾರಣಕ್ಕೆ PTCL ಆಕ್ಟ್ ಅನ್ವಯವಾಗುವುದಿಲ್ಲ. ಕಾನೂನಿನ ಪ್ರಕಾರ ಸರ್ಕಾರಿ ಗ್ರಾಂಟ್ ಆಗಿ ನಾನ್ ಎಲಿನೇಷನ್ ಷರತ್ತುಗಳೊಂದಿಗೆ ನೀಡಲಾದ ಜಮೀನುಗಳಿಗೆ ಮಾತ್ರ ಈ ಕಾಯ್ದೆ ಅನ್ವಯವಾಗುತ್ತದೆ ಎಂಬುದು ನಿಶ್ಚಿತವಾದ ಸತ್ಯವಾಗಿದೆ. ಈ ನಿಟ್ಟಿನಲ್ಲಿ ಪ್ರಾಯೋಗಿಕ ಕಾನೂನು ರೀತಿಯಲ್ಲಿ ಇದನ್ನು ಪರಿಶೀಲಿಸಬೇಕಾದರೆ, ಪ್ರಾಯೋಗಿಕವಾಗಿ ಯಾವುದೇ ಜಮೀನಿನ ಮೇಲೆ PTCL ಆಕ್ಟ್ ಅನ್ವಯವಾಗುತ್ತದೆ ಇಲ್ಲವೇ ಎಂಬುದನ್ನು ನಿರ್ಧರಿಸಲು ಮೊದಲು ಸೂಕ್ಷ್ಮವಾಗಿ ದಾಖಲೆಗಳನ್ನು ಪರಿಶೀಲಿಸುವುದು ಅತ್ಯಂತ ಅಗತ್ಯವಾಗಿದೆ. ವಿಶೇಷವಾಗಿ ಸಾಗುವಳಿ ಚೀಟ್ ಎಂಬ ಮೂಲ ಗ್ರಾಂಟ್ ದಾಖಲೆ ಇದೆಯೇ, ಸರ್ಕಾರದಿಂದ ನೀಡಲಾದ ಸ್ಪಷ್ಟ ಗ್ರಾಂಟ್ ಆರ್ಡರ್ ಲಭ್ಯವಿದೆಯೇ, RTC ದಾಖಲೆಗಳಲ್ಲಿ ಗ್ರಾಂಟ್ ಎಂದು ಉಲ್ಲೇಖವಿದೆಯೇ, ಇನಾಮ್ ರಿಜಿಸ್ಟರ್ ಅಥವಾ ಸಂಬಂಧಿತ ದಾಖಲೆಗಳಲ್ಲಿ ಜಮೀನಿನ ಮೂಲ ಸ್ವರೂಪ ಹೇಗೆ ದಾಖಲಿಸಲಾಗಿದೆ, ಮತ್ತು ಮುಖ್ಯವಾಗಿ ಜಮೀನು ನೀಡುವಾಗ ನಾನ್ ಎಲಿನೇಷನ್ ಕ್ಲಾಸ್ ಅಂದರೆ ಮಾರಾಟ ಅಥವಾ ವರ್ಗಾವಣೆಗೆ ನಿರ್ಬಂಧ ವಿಧಿಸಲಾಗಿದೆಯೇ ಎಂಬುದನ್ನು ಪರಿಶೀಲಿಸಬೇಕು. ಈ ಎಲ್ಲ ಅಂಶಗಳು ದಾಖಲೆಗಳ ಮೂಲಕ ಸಾಬೀತಾದಾಗ ಮಾತ್ರ ಆ ಜಮೀನು ಗ್ರಾಂಟೆಡ್ ಲ್ಯಾಂಡ್ ಆಗಿದೆಯೇ ಇಲ್ಲವೇ ಎಂಬುದನ್ನು ಕಾನೂನು ದೃಷ್ಟಿಯಿಂದ ಸ್ಪಷ್ಟವಾಗಿ ನಿರ್ಧರಿಸಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಅಂತಿಮ ರೂಪದ ಕಾನೂನು ನಿರ್ಣಯ ಏನೆಂದರೆ, ಕಾನೂನು ದೃಷ್ಟಿಯಿಂದ ಸ್ಪಷ್ಟವಾದ ನಿರ್ಣಯ, ಜೋಡಿದಾರ್ ಅಥವಾ ಜೋಡಿ ಗ್ರಾಮ ಜಮೀನುಗಳು ಸ್ವಯಂಚಾಲಿತವಾಗಿ PTCL ಆಕ್ಟ್ ಅಡಿಯಲ್ಲಿ ಬರುವುದಿಲ್ಲ. ಇನ್ನೊಮ್ಮೆ ಹೇಳ್ತೇನೆ, ಜೋಡಿದಾರ್ ಅಥವಾ ಜೋಡಿ ಗ್ರಾಮ ಜಮೀನುಗಳು ಸ್ವಯಂಚಾಲಿತವಾಗಿ PTCL ಆಕ್ಟ್ ಅಡಿಯಲ್ಲಿ ಬರುವುದಿಲ್ಲ. ಅವುಗಳ ಸ್ವರೂಪವನ್ನು ಪ್ರತಿಯೊಂದು ಪ್ರಕರಣದ ತತ್ವಾಂಶಗಳು ಮತ್ತು ದಾಖಲೆಗಳ ಆಧಾರದ ಮೇಲೆ ಮಾತ್ರ ನಿರ್ಧರಿಸಲಾಗುತ್ತದೆ. ಯಾವುದೇ ಜಮೀನು ಮೇಲೆ PTCL ಆಕ್ಟ್ ಅನ್ವಯವಾಗಬೇಕಾದರೆ ಅದು ಸರ್ಕಾರದಿಂದ ನೀಡಲಾದ ಗ್ರಾಂಟ್ ಆಗಿದೆ ಎಂಬುದನ್ನು ದೃಢಪಡಿಸುವ ದಾಖಲೆಗಳು ಇರಬೇಕು ಮತ್ತು ಅದರೊಂದಿಗೆ ನಾನ್ ಎಲಿನೇಷನ್ ಷರತ್ತುಗಳು ಇರುವುದು ಸಾಬೀತಾಗಬೇಕು. ಈ ಎರಡು ಮೂಲ ಅಂಶಗಳು ಸ್ಪಷ್ಟವಾಗಿದ್ದಾಗ ಮಾತ್ರ ಆ ಜಮೀನು ಗ್ರಾಂಟೆಡ್ ಲ್ಯಾಂಡ್ ಆಗಿ ಪರಿಗಣಿಸಲ್ಪಟ್ಟು PTCL ಆಕ್ಟ್ ಅನ್ವಯವಾಗುತ್ತದೆ. ಇಲ್ಲದಿದ್ದರೆ ಕೇವಲ ಜೋಡಿದಾರ್ ಅಥವಾ ಜೋಡಿ ಗ್ರಾಮ ಎಂಬ ಹೆಸರಿನ ಆಧಾರದ ಮೇಲೆ PTCL ಆಕ್ಟ್ ಅನ್ವಯವಾಗುವುದಿಲ್ಲ ಎಂಬುದು ನ್ಯಾಯಾಲಯಗಳ ಸ್ಥಿರ ಮತ್ತು ಸ್ಪಷ್ಟವಾದ ಕಾನೂನು ನಿಲುವಾಗಿದೆ. ಈ ನಿಟ್ಟಿನಲ್ಲಿ ಅಂತಿಮ ಸಂದೇಶ ಕರ್ನಾಟಕದ ಜನತೆಗೆ ತಿಳಿಸುವುದೇನೆಂದರೆ, ನಿಮ್ಮ ಜಮೀನು ಜೋಡಿದಾರ್ ಅಥವಾ ಜೋಡಿ ಗ್ರಾಮ ಅಂತಿದ್ದರೆ ಅದು ಕೇವಲ ಕೇಳಿದ ಮಾತುಗಳ ಆಧಾರದ ಮೇಲೆ ಅಂದವಾಗಿ PTCL ಕೇಸ್ ಹಾಕುವುದು ಅಪಾಯಕರವಾಗಿದೆ. ಮೊದಲು ನಿಮ್ಮ ಜಮೀನಿನ ಎಲ್ಲ ಮೂಲ ದಾಖಲೆಗಳನ್ನು, ಸಾಗುವಳಿ ಚೀಟಿ, ಗ್ರಾಂಟ್ ಆರ್ಡರ್, RTC, ಇನಾಮ್ ದಾಖಲೆಗಳು ಸೂಕ್ಷ್ಮವಾಗಿ ಪರಿಶೀಲಿಸಿ ನಂತರ ಅನುಭವ ಹೊಂದಿದ ವಕೀಲರಿಂದ ಸರಿಯಾದ ಕಾನೂನು ಸಲಹೆ ಪಡೆದುಕೊಳ್ಳಿ. ದಾಖಲೆಗಳಲ್ಲಿ ಗ್ರಾಂಟ್ ಸಾಬೀತಾಗದಿದ್ದರೆ ನ್ಯಾಯಾಲಯದಲ್ಲಿ ನಿಮ್ಮ ಪ್ರಕರಣ ತಳ್ಳಿ ಹಾಕುವ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತದೆ. ಆದ್ದರಿಂದ ಭಾವನೆಗಿಂತ ಕಾನೂನು ಮುಖ್ಯವಾಗಿದ್ದು, ಸರಿಯಾದ ದಾಖಲೆ ಮತ್ತು ಸರಿಯಾದ ಮಾರ್ಗದರ್ಶನವೇ ನಿಮ್ಮ ಜಮೀನನ್ನು ರಕ್ಷಿಸುವ ನಿಜವಾದ ಶಕ್ತಿಯಾಗಿರುತ್ತದೆ. ಈ ನಿಟ್ಟಿನಲ್ಲಿ ಜೋಡಿದಾರ ಜಮೀನುಗಳಿಗೂ PTCL ಆಕ್ಟಿನ ಜಮೀನುಗಳಿಗೂ ಗ್ರಾಂಟ್ ಲ್ಯಾಂಡ್ ಜಮೀನುಗಳು ವಿರುದ್ಧವಾದ
ದಾಖಲೆಗಳಿದ್ದಾಗ ಅದು ಅನ್ವಯಿಸುವುದಿಲ್ಲ. ಈ ನಿಟ್ಟಿನಲ್ಲಿ ಜೋಡಿದಾರ್ ಮತ್ತು ಜೋಡಿ ಗ್ರಾಮ ಜಮೀನುಗಳ ಬಗ್ಗೆ ಇದೇ ವಿಡಿಯೋವನ್ನು ತಮ್ಮ ಗೆಳೆಯರಿಗೂ ಮತ್ತು ಬಂಧು ಬಾಂಧವರಿಗೆ ಹಂಚಿಕೊಳ್ಳಿ ಮತ್ತು ಈ ರೀತಿಯ ವಿಷಯಗಳನ್ನು ಹಂಚಿಕೊಳ್ಳಲು ನಮ್ಮ ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದುವರೆಗೂ ಕೇಳಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ತೆ.